ಅದು ಯಾಕೆ ಶುರುವಾಯ್ತು, ಯಾಕೆ ಅಲ್ಲಿಂದ ಓಡ್ ಬಂದ್ಬಿಟ್ರಿ ಅಂತ ಹೇಳಿ? ಎಲ್ಲಿಂದ? ಮನೆಯಿಂದ. ಅದೇ ಇಂಟ್ರೆಸ್ಟ್ ನನ್ನ ಕಾಲೇಜ್ಗೆ ಹೋದ್ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಗಿದ್ದು. ಈಗ ನಮ್ಮದು ITI ಕಾಲೇಜಿಗೆ ನಾನು ಸೇರ್ಕೊಂಡಿದ್ದಲ್ವ, ಅಲ್ಲಿ ಥಿಯರಿ ಬುಕ್ಗಳೆಲ್ಲ ಇರೋದು, ಅಲ್ಲಿ ಜಾಸ್ತಿ ಪ್ರಾಕ್ಟಿಕಲ್ಲು ವೈರು ಇದು ಮಾಡೋದು ಪ್ರಾಕ್ಟಿಕಲ್ ಇರ್ತದೆ, ಥಿಯರಿ ಕಡಿಮೆ ಇರ್ತದೆ. ಆ ಟೈಮಲ್ಲಿ ಸುಮ್ಮನೆ ಕೂತಿರ್ತಿದ್ನಲ್ಲ, ಸುಮ್ಮನೆ ಏನಾದರೂ ಬರೀದು ಅಷ್ಟೇ. ಸಿನಿಮಾಗಳು ಜಾಸ್ತಿ ನೋಡುವೆ. ಸಿನಿಮಾಗಳು ಜಾಸ್ತಿ ಅಂದರೆ ನಾನು ಯಾವ ಸಿನಿಮಾನೂ ಬಿಟ್ಟಿಲ್ಲ ಆ ಟೈಮಲ್ಲಿ. ನಾನು ಇಂಥ ಒಂದು ಸಿನಿಮಾ ಹೆಸರು ಆ ಸಿನಿಮಾ ನಾನು ಕಾಲೇಜಲ್ಲಿ ಆ ಪೀರಿಯಡಲ್ಲಿ 2 ವರ್ಷದಲ್ಲಿ ಬಂದಿರೋ ಸಿನಿಮಾಗಳು ಇಂಥ ದಿನನೇ ಬಂತು, ಈ ವರ್ಷನೇ ಬಂತು ಅಂತ ಹೇಳ್ತೀನಿ. ಅಷ್ಟು ಹುಚ್ಚ ಸಿನಿಮಾ ಜಾಸ್ತಿ ನೋಡುವೆ. ಅದಾದಮೇಲೆ ಟಿ ವಿ ಊರಲ್ಲೂ ಅಷ್ಟೇ. ಈ ಟಿ ವಿ ನಮ್ಮ ಮನೇಲಿ ನಾನು 8ನೇ ಕ್ಲಾಸಲ್ಲಿ ಇದ್ದಾಗ ಟಿ ವಿ ಬಂದದ್ದು ನಮ್ಮ ಮನೆಗೆ. ನಮ್ಮ ಚಿಕ್ಕವರೇನೋ ಕೊಡಿಸಿದ್ರು ಟಿ ವಿ. ಅವರು ಹೊಸ ಟಿ ವಿ ತಗೊಂಡು ಆ ಟಿ ವಿ ನಮಗೆ ಕೊಟ್ಟಿದ್ರು. 8ನೇ ಕ್ಲಾಸ್ವರೆಗೂ ಬೇರೆಯವ್ರ ಮನೇಲೇ ಟಿ ವಿ ನೋಡಬೇಕು. ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಹುಚ್ಚು ಮೇಡಮ್ ಸಿನಿಮಾ ಇದೆಲ್ಲ ಅಂದರೆ. ಅವಾಗಿಂದ ಇಂಟ್ರೆಸ್ಟ್ ಇತ್ತು, ಹೋಗ್ಬೇಕು ಅನ್ಸಿರ್ಲಿಲ್ಲ. ಕಾಲೇಜಿಗೆ ಬಂದಮೇಲೆ ಅದು ಜಾಸ್ತಿ ಆಗ್ಬಿಡ್ತು. ಹೋಗ್ಬೇಕು ಅದೇ ನಾನು ಮುಂಚೆನೇ ಹೇಳಿರಂಗೆ ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಇರ್ತದೆ ಗೊತ್ತಾ ನಿಮಗೆ. ಈಗ ಒಂದು ಸಾಂಗ್ ಪ್ಲೇ ಆಯ್ತಾ ಇರ್ತದೆ, ಇಮಿಡಿಯೇಟಾಗಿ ಕಾಸ್ಟ್ಯೂಮ್ ಚೇಂಜ್ ಆಗ್ಬಿಟ್ಟಿರ್ತದೆ. ಯಾವ ಗ್ಯಾಪಲ್ಲಿ ಚೇಂಜ್ ಆಯ್ತು ಕಾಸ್ಟ್ಯೂಮ್ ಅಂತ. ತಿರ್ಗಾ ಫೈಟು ಹಿಂಗೆ ಎಗುರುದು ಬೀಳುದು ಎಲ್ಲ, ಬಾಯಲ್ಲಿ ಬ್ಲಡ್ ಬರೋದು ಇದೆಲ್ಲ ಇದು ಹೆಂಗೆ ನಡೀತದೆ ನೋಡ್ಬೇಕಲ್ಲ. ಅಂದರೆ ಆ ಶೂಟಿಂಗ್ ಹೆಂಗೆ ನಡೀತದೆ ನೋಡ್ಬೇಕಲ್ಲ, ಅದೆಲ್ಲ ಅನ್ಸುತ್ತೆ. ಆಮೇಲೆ ಹಿಂಗೆ ಆ ಎಗ್ರು ಬರ್ತಾರ ಗೊತ್ತಾ, ಈಗ ಓಪನಿಂಗ್ ಸೀನಲ್ಲಿ ಹೀರೋ ಹಿಂಗೆ ಎಗ್ರು ಬರ್ತಾ ಇರ್ತಾರೆ, ಅದೆಲ್ಲ ಹಿಂಗೆಲ್ಲ ಇದೆಲ್ಲ ಕಲಿಬೇಕನ್ನೋ ಪಿಕ್ಚರು. ಈ ಲ್ಯಾಂಡ್ಗೆ ಹೀರೋ ಆಗಬೇಕು ಅಂದರೆ ಇದೆಲ್ಲ ಕಲಿಬೇಕನ್ನೋ, ಹೆಂಗೆ ಮಾಡೋರು ಇದೆಲ್ಲ ಅಂತ ಒಂದು ಇಂಟ್ರೆಸ್ಟು ಶೂಟಿಂಗ್ ನೋಡಬೇಕು ಅಂತ ಆ ಟೈಮಲ್ಲಿ. ಕಾಲೇಜಿಗೆ ಬಂದಮೇಲೆ ಇಲ್ಲ ಶೂಟಿಂಗ್ ಕೆಲಸನೇ ಮಾಡಬೇಕು ನಾನು ಅಂತ. ಆಮೇಲೆ ನನಗೆ ಈ ರೊಟೀನ್ ಲೈಫು ಇಷ್ಟ ಆಯ್ತಿರಲ್ಲ ಮೇಡಮ್. ಈಗ ಅಲ್ಲೆಲ್ಲ ನಾನು ಕಾಲೇಜಿಗೆ ಹೋಗ್ಬೇಕಾದ್ರೆ ನೋಡೋನಿಲ್ಲ, ಈ ಕೆಲ್ಸಕ್ಕೆ ಹೋಗೋರು, ಫ್ಯಾಕ್ಟ್ರಿಗೆ ಕೆಲ್ಸಕ್ಕೆ ಹೋಗೋರು ಪಾಪ. ಅವರೆಲ್ಲ ಹೆಂಗೆ ಅಂದರೆ ಬೆಳಗ್ಗೆ ಎದ್ದ, ತಿಂಡಿ ತಿಂದ, ಬಾಕ್ಸ್ ಹಾಕಂದ, ಕೆಲ್ಸಕ್ಕೆ ಹೋದ, ತಿರ್ಗಾ ಬಂದ, ತಿಂದ, ಮಲಗ್ದ, ತಿಂಗಳಾದರೆ ಸಂಬಳ ತಗೊಂಡ. ನನಗೆ ಅವಾಗೆಲ್ಲ ಹೆಂಗೆ ಅನ್ಸೋದು ಅಯ್ಯೋ ಕಾಲೇಜ್ ಮುಗಿದ್ಮೇಲೆ ಅಂದರೆ ಇದೇ ಹಿಂಗೆ ಆಗ್ಬಿಡ್ತದಲ್ಲ, ಕಾಲೇಜ್ ಮುಗಿದ್ಮೇಲೆ ನಾವು ಹಿಂಗೆ ಆಗೋಯ್ತದಲ್ಲ, ಒಂದು ಕಮಿಟ್ಮೆಂಟಿಗೆ ಸಿಗಾಕೊಂಡ್ಬಿಡ್ತೀವಿ. ಮದುವೆ, ಮಕ್ಕಳು, ಕೆಲಸ, ಸಾಲ, ತಂಗಿ ಮದುವೆ, ಅಕ್ಕನ ಮದುವೆ, ಈ ಕಮಿಟ್ಮೆಂಟಲ್ಲೇ ತಗ್ಲಾಕೊಂಡ್ಬಿಟ್ಟು ಜೀವನ ಹಿಂಗೆ ಮುಗ್ದೋಗ್ಬಿಡ್ತದಲ್ಲ. ಕಾಲೇಜ್ ಲೈಫ್ ಏನು ಎಂಜಾಯ್ ಮಾಡ್ತೀವಿ ಅದೇ ಫೈನಲ್ ಆಗ್ಬಿಡ್ತದಲ್ಲ ಅಂತೆಲ್ಲ ಅನ್ಸೋದು. ಆವಾಗ ಈ ಶೂಟಿಂಗು ನಮ್ಮೂರಲ್ಲಿ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರಲ್ಲ, ಅವರು ಊರಿಗೆ ಒಂದು ನಾಟಕ ಆಡಿಸ್ತಿದ್ರು. ಊರಿಗೆ ಬಂದು ಅವರು ನಾಟಕ ಬರೆದ್ಬಿಟ್ಟು, ಅವಾಗ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು ಅಂತ ಗೊತ್ತಾಯಿತು. ಅವ್ರ ಜೊತೆ ಮಾತಾಡ್ತಾ ಇಂಟ್ರೆಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಡ್ತು ಇನ್ನೂ ನನಗೆ. ಹೆಂಗಂದ್ರೆ ಈಗ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ ನಿಮ್ಗೆ ಅವ್ರು ಗೊತ್ತಾಣ, ಅವ್ರ ಫೋಟೋನೆಲ್ಲ ತೋರಿಸೋರು, ನೋಡಿ ಇವ್ರ ಜೊತೆಲಿ ಕೆಲಸ ಮಾಡೋನಿ, ಎಲ್ಲೆಲ್ಲಿ ಶೂಟಿಂಗ್ ಹೋಗಿದೆ ಅಂದರೆ ಇಲ್ಲಿ ಈ ಕಡೆ ಶೂಟಿಂಗ್ ಎಲ್ಲ ಹೋಗಿದ್ದು. ಅಣ್ಣ ಊಟ ಎಲ್ಲ ಅವರೇ ಕೊಟ್ಟಾರಣ್ಣ, ಊಟ ಎಲ್ಲ ಅವರೇ ಕೊಡ್ತಾರೆ. ಇದೆಲ್ಲ ಮಾತಾಡುವಾಗ ಇನ್ನೇನಪ್ಪ ಊಟ ಕೊಡ್ತಾರೆ, ಸುತ್ತಾಡಿಸ್ತಾರೆ, ಇನ್ನೇನು ಬೇಕು, ಜಾಲಿಯಾಗಿ ಸುತ್ತಾಡ್ಕೊಂಡು ಸಂಬಳನೂ ಕೊಡ್ತಾರೆ. ಸುತ್ತಾಡ್ಕೊಂಡು ಜಾಲಿಯಾಗಿರ್ಬೋದಲ್ಲ ಶೂಟಿಂಗ್ ಕೆಲಸದಲ್ಲಿ, ಫ್ರೀಯಾಗಿ ಒಂಥರ ಅಂತ. ನನಗೆ ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಸ್ಟಾರ್ಟ್ ಆಗ್ಬಿಟ್ಟಿದ್ದು. ಅಲ್ಲಿಂದ ಹಂಗೆ ಬಂದುಬಿಟ್ರಿ.